ಎಲ್ಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾನು ನಿಮ್ಮ ಅಗಸ್ತ್ಯ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಏನಪ್ಪ ವಿಷಯ ಅಂತ ಅಂದರೆ, ಇವತ್ತು ಇನ್ನೂ ನನ್ನ ಗಾಡಿ ಐಚರ್ ಗಾಡಿ 2010 ನಾನು ಟಾಟಾ ಗಾಡಿ ಕೊಟ್ಟು ಆದಮೇಲೆ 2010 ಗಾಡಿ ತೊಗೊಂಡೆ. ಆ ಗಾಡಿ ಇನ್ನೂ ಫೈನಾನ್ಸ್ ಆಗಿಲ್ಲ ಫ್ರೆಂಡ್ಸ್. ಇನ್ನೂ ಒಂದು 5-4 ಡೇಸ್ ಆಗುತ್ತಂತೆ. ಯಾಕಂದರೆ ಮ್ಯಾನೇಜರ್ ಇಲ್ಲ, ಅಪ್ರೂವಲ್ ಎಲ್ಲ ಬಂದಿದೆ, ಮ್ಯಾನೇಜರ್ ಇಲ್ಲ ಬ್ರಾಂಚಲ್ಲಿ. ಈಗ ಹಾಗಾಗಿ ನಮ್ಮ ಅಣ್ಣನ ಗಾಡಿಗೆ ಡ್ರೈವರ್ ಇಲ್ಲ, ಒಂದು ಟ್ರಿಪ್ ಗೋವಾಗಿದೆ, ಹೋಗ್ಬಿಟ್ಟು ಬಾ ಅಂತ ಹೇಳ್ದ. ಸರಿ ಆಯಿತು ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಬೆಂಗಳೂರಿಂದ ಲೋಡ್ ಮಾಡಿಕೊಂಡು, ಬೆಂಗಳೂರು ಹತ್ರ ಹೊಸೂರಿಂದ ಲೋಡ್ ಮಾಡ್ಕೊಂಡು ಸೀದಾ ಗೋವಾ ಕಡೆ ಬಂದೆ ಫ್ರೆಂಡ್ಸ್. ನೈಟ್ ಪೂರ್ತಿ ನಿದ್ದೆ ಇಟ್ಕೊಂಡು ಓಡಿಸ್ಕೊಂಡು ಬಂದೆ. ಬೆಳಗ್ಗೆ ಎಷ್ಟೊತ್ತು ಖಾಲಿ ಮಾಡ್ಬಿಡೋಣ ಅಂತ. ಈಗ ಟೈಮಿಂಗ್ಸ್ 6:30 ಆಗಿದೆ ಫ್ರೆಂಡ್ಸ್. ಈಗ ಗಾಡಿಗಳಿಗೆ ಎಂಟ್ರಿ ಆಗ್ತಾಯಿದೆ. ಏನೋ ಒಂಥರ ಖುಷಿ ಆಯಿತು ಫ್ರೆಂಡ್ಸ್. ಅಲ್ಲಿಂದ ಓಡಿಸ್ಕೊಂಡು ಈಗ ಒಂಥರ ಮಜಾ ಬರುತ್ತೆ ಗಾಡಿ ಓಡಿಸೋಕ್ಕೆ. ಆಗಿರಲಿಲ್ಲ, ಯಾಕಂದರೆ ಘಾಟಲ್ಲಿ ಓಡಿಸೋಕ್ಕೆ ಗಾಡಿ ತಗೊಳ್ಳಿ ಓಡಿಸ್ತಾ ಇದ್ರೆ ಸಾಕಾಗುತ್ತೆ, ಖುಷಿ ಆಗುತ್ತೆ. ಅಂದರೆ ನಮ್ಮ ಸಕಲೇಶ್ಪುರ ಗಾಡಿ ಚಾಯ್ತ ಕಾರವಾರ ಬಾರ್ಡರ್ಲಿಂದ ಘಾಟ್ ವಿಡಿಯೋ ಮಾಡೋಣ ಎಲ್ಲರೂ ಗಾಡಿ ಬಂದು ಅಂದ್ಕೊಂಡು ಆ ಗಾಡಿ ಯೂಟ್ಯೂಬ್ ಚಾನಲ್ಗೆ ಸೈಡ್ ಕೊಡೋಕ್ಕೆ, ನನ್ನ ಗಾಡಿ ಯಾವ್ದಾದ್ರು ಒಂದು ಸೈಡ್ ಕೊಡೋಕ್ಕೆ ನಾವು ಸೈಡ್ಗೆ ಹೋಗಲೇಬೇಕು. ವಿಡಿಯೋ ಮಾಡ್ತಾರೆ ಉದ್ದೇಶ ಜಾಗ ಇಲ್ಲ. ಗೋವಾ ರೋಡ್ ಇದು ಒಂಥರ ಈ ರೋಡಲ್ಲಿ ಕಿರಿದಾದ್ರೂ ಒಂಥರ ಖುಷಿ ಆಗುತ್ತೆ. ಅಂದರೆ ಆದರೂ ಗೋವಾದಲ್ಲೇ ಜಾಸ್ತಿ ಗಾಡಿ ನೆಲಮಂಗಲಕ್ಕೆ 52 ಗಾಡಿಗಳು ಜಾಸ್ತಿ ಓಡಾಡ್ತೈತೆ ಗೋವಾದಲ್ಲಿ. ನಮಗೆ ಒಂಥರ ಖುಷಿ. ಈ ಗಾಡಿ ಜಾಸ್ತಿ ಗೋವಾಗೆ ಈ ರೋಡಲ್ಲಿ ಗಾಡಿ ಓಡಿಸೋಕ್ಕೆ ಒಂಥರ ಖುಷಿ ಆಗುತ್ತೆ. ಅದಕ್ಕೆ ಈ ರೋಡ್ನ ಒಂದ್ಸತಿ ವ್ಯೂ ಮಾಡಿ ಎಲ್ಲ ಎಷ್ಟೊಂದು ಫ್ರೆಂಡ್ಸ್ಗಳೆಲ್ಲ ಸಿಗೋಣ ಅಂತ ಮಾತಾಡ್ಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ಬಿಟ್ಟು ನಮ್ಮಂತ ಗೋವಾ ಕಡೆ ಬೆಳೆಸಿ ಗೋವಾ ಬಾರ್ಡ್ರ್ ಅಂದರೆ ನಮಗೆ ನಾರ್ಮಲ್ ಫೋನಲ್ಲಿ ವಿಡಿಯೋ ಮಾಡಾಕಿದೆ. ಕರ್ನಾಟಕ ಗೋವಾ ಬಾರ್ಡ್ರ್ ಅಂದರೆ ಕ್ವಾಲಿಟಿ, ಕ್ವಾಂಟಿಟಿ, ಎಡಿಟಿಂಗ್ ಎಲ್ಲ ಏನಾದರೂ ಪ್ರಾಬ್ಲಮ್ ಇದೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸಿಮೆಂಟ್ ರೋಡೇ ಇಲ್ಲ ಫ್ರೆಂಡ್ಸ್, ಬೈಬೇಡಿ. ಟಾರ್ ರೋಡ್ ಸ್ಟಾರ್ಟ್ ಆಗೋದು ಪ್ರೋತ್ಸಾಹಿಸಿ ಸಾಕು ಅಷ್ಟೇ. ಆದರೂ ಹೊಸ ಟಾರ್ ಹಾಕೋರೆ ಪರವಾಗಿಲ್ಲ, ಚೆನ್ನಾಗಿದೆ ಅನಿಸ್ತು. ಹೀಗೆ ಫುಲ್ಲು ನಮ್ಮದು ಮೆಟೀರಿಯಲ್ ಏನು ವೆಯ್ಟ್ ಇಲ್ಲ.